ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ, ನೀ ಜೀವ ಭಾವ ನೀನೆ ದೇವ. ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗ್ರೇಸ್ ಸಭೆಯ ಪರವಾಗಿ ಸುಗ್ಗಿ ಹಬ್ಬದ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಣಾದ ಯೇಸು ಸ್ವಾಮಿಯ ಮಧುರವುಳ್ಳ ನಾಮದಲ್ಲಿ ನಾನು ಸ್ವಾಗತಿಸಿ ವಂದಿಸುವಂತನಾಗಿದ್ದೇನೆ. ಇದೇ ಬೆಂಗಳೂರು ನಗರದ ಮಲ್ಲೇಶ್ವರನಲ್ಲಿ 9ನೇ ಮುಖ್ಯ ರಸ್ತೆಯಲ್ಲಿರುವಂಥ ಗ್ರೇಸ್ ದೇವಾಲಯದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಸರಿಯಾಗಿ ಕನ್ನಡದಲ್ಲಿ ಆರಾಧನೆಯನ್ನು ನಡೆಸಲಾಗ್ತದೆ. ತಾವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಲು ನಾನು ಪ್ರೀತಿಯಿಂದ ಆಹ್ವಾನಿಸುವಂತನಾಗಿದ್ದೇನೆ. ಈ ದಿನ ನಮ್ಮ ಆಲಯದಲ್ಲಿ ವಾರ್ಷಿಕ ಸ್ತೋತ್ರಾರ್ಪಣೆ ಆರಾಧನೆಯನ್ನು ನಡೆಸುತ್ತಿದ್ದೇವೆ. ಈ ಆರಾಧನೆಯನ್ನು ವೀಕ್ಷಿಸಲು ನಿಮ್ಮೆಲ್ಲರೂ ನಾನು ಪ್ರೀತಿಯಿಂದ ಸ್ವಾಗತಿಸುವಂತನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ವೆರಿ ಮಚ್.
ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆಯೇ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆಯೇ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಹೊತ್ತು ನಿಮ್ಮೆಲ್ಲರೊಂದಿಗೆ ಈ ವಾರ್ಷಿಕ ಸುಗ್ಗಿ ಹಬ್ಬವನ್ನು ಆಚರಿಸುವಂಥ ಈ ಸುಸಂದರ್ಭ ದೇವರು ನನಗೂ ನನ್ನ ಕುಟುಂಬಕ್ಕೆ ಕೊಟ್ಟಿದ್ದಾನೆ. ಅದಕ್ಕೆ ಮೊದಲು ದೇವರ ನಾಮಕ್ಕೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ಒಂದು ಸಂದರ್ಭ, ನಾವು ವಾರ್ಷಿಕ ಸುಗ್ಗಿ ಹಬ್ಬವನ್ನು ನಾವು ಆಚರಿಸಲಿಕ್ಕೆ ಬರುವಾಗ 3 ಸಂಗತಿಗಳು ನಿಮಗೆ ನಾನು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾವು ಸ್ತೋತ್ರಾರ್ಪಣೆ, ವಾರ್ಷಿಕೋತ್ತರ ಸ್ತೋತ್ರಾರ್ಪಣೆ ಸುಗ್ಗಿ ಆಚರಿಸಬೇಕು? ಇದನ್ನ ನೋಡುವಾಗ ನನಗೆ ಒಂದು ಬಹಳ ಸಂತೋಷ. ಐ ಆಮ್ ವೆರಿ ವೆರಿ ಹ್ಯಾಪಿ ಇದೆಲ್ಲ ಮಾಡಿದ್ದೀರಿ ಅಂತ. ಆದರೆ ನಮ್ಮ ಮಕ್ಕಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಈ ಬೆಂಗಳೂರು ಪಟ್ಟಣದಲ್ಲಿರುವಂಥ ಮಕ್ಕಳು, ನಿಮಗೆ ಎಲ್ಲಿ ಇದ್ಯಾವುದಿದು ಇದೇನದು ಸೇಪಕಾಯಿ ಎಲ್ಲಿ ಬೆಳೀತಪ್ಪ ಅಂತ ನಮ್ಮ ಚರ್ಚಲ್ಲಿ ಇದ್ರ ಮೇಲೆ ಕಂಬಿ ಮೇಲೆ ಅಂದ್ಬಿಡ್ತಾರೆ. ಆ ಪರಿಸ್ಥಿತಿ ಇದೆ ಈಗ. ಅವ್ರ ಮಕ್ಕಳಿಗೆ ಯಾವ ಮರದಲ್ಲಿ ಯಾವ ಗಿಡ ಯಾವುದು, ಮರ ಯಾವುದು, ಗದ್ದೆ ಯಾವುದು, ಹೊಲ ಯಾವುದು ಅಂತ ಗೊತ್ತಿಲ್ಲ. ನಾನು ನಿನ್ನೆ ಹಿಂಗೆ ಎಲ್ಲ ಒಂದು ಮಾಡ್ತಾ ಇದ್ದೆ, ಅದರಲ್ಲಿ ಸುಮಾರು ದೇವರ ಸೇವಕರ ಮಧ್ಯೆ ಮಾತಾಡ್ತಾ ಇದ್ದೆ. ಅವ್ರಿಗೆ ನಾನಂದೆ, ಮಕ್ಕಳಿಗೆಲ್ಲ ಇವತ್ತಿನ ಗೊತ್ತಿಲ್ಲ, ಆದರೆ ನಿಮ್ಗೆ ಎಷ್ಟು ಜನಕ್ಕೆ ಗದ್ದೆ ಬಗ್ಗೆ ನಿಮ್ಗೆ ಗೊತ್ತಾ? ಎಷ್ಟು ಜನ ಗೊತ್ತು ಹೇಳಿ? ಗದ್ದೆಗೂ ಹೊಲಕ್ಕೂ ವ್ಯತ್ಯಾಸ ಇರೋದು ಎಷ್ಟು ಜನಕ್ಕೆ ಗೊತ್ತು? ಕೈ ಇತ್ರಿ ನೋಡಿ. ನಿಜ, ವಾಪಸ್ ಕೇಳ್ತೀನಿ ಉತ್ತರ ಏನು ಅಂತ. ವೆರಿ ಗುಡ್. ಇಷ್ಟು ಜನಕ್ಕೆ ಗೊತ್ತಿದ್ರೆ ಭಾಳ ಸಂತೋಷ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ನೋಡೇ ಇಲ್ವಲ್ಲ, ಹೌದಲ್ಲ? ಅಂದರೆ ನಾವು ಭೂಮಿಗೂ ನಮ್ಗೆ ಬಹಳ ದೂರ ಆಗೋಯ್ತು. ನಾವು ನೋಡೋದೇನೋ ಕಾಂಕ್ರೀಟು, ಸಿಮೆಂಟು, ಗ್ರಾನೈಟು ಇದೆ ಅಲ್ವಾ? ಸೊ ನಮಗೂ ಮಣ್ಣಿಗೂ ಸಂಬಂಧನೇ ಇಲ್ಲ. ನಮಗೂ ಭೂಮಿಗೆ ಸಂಬಂಧ ಇಲ್ದಿರೋ ಹಾಗೆ ನಾವು ಇದ್ದೀವಿ. ನಿಂತು ನೋಡಿ ಗಿಡ ಹೇಗೆ ಬರ್ತದೆ, ಮರ ಹೇಗೆ ಬೆಳಿತಾರೆ, ಅದನ್ನು ತೋರಿಸಿ ಪ್ರಾಕ್ಟಿಕಲಿ ರಿಮೈಂಡ್ ಯುವರ್ ಸೆಲ್ಫ್. ಪ್ರತಿ ವರ್ಷ ನೀವು ಇದ್ದಂಥ ಪರಿಸ್ಥಿತಿಯನ್ನು ನಿಮ್ಮ ಮಕ್ಕಳಿಗೆ ಹೇಳಬೇಕು. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜಿ ತಾತ, ಅವರ ಮನೆ, ಅವರ ಸ್ಥಿತಿ, ಅವ್ರು ಮಾಡುವಂಥ ಕೆಲಸ ನೀವು ಹೇಳುವಂಥವ್ರಾಗಬೇಕು ಪ್ರಿಯರೇ. ಹೇಳ್ತೀವ? ನಮ್ಮ ಮಕ್ಕಳಿಗೆ ನಾವೇ ಏನು ಕೆಲಸ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳು ಯಾವ ಕ್ಲಾಸಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾವ ಸ್ಕೂಲ್ ಅಂದರೆ ಕರೆಕ್ಟಾಗಿ ಹೇಳ್ತಾರೆ ಅಪ್ಪಂದಿರು. ಯಾವ ಕ್ಲಾಸ್ ಅಂದರೆ 6th ಸ್ಟ್ಯಾಂಡರ್ಡ್, ಓಕೆ ರೈಟ್. ಯಾವ ಸೆಕ್ಷನ್ ಅದು ಗೊತ್ತಿಲ್ಲ ಬಿಡಿ ಅಲ್ವಾ? ಯಾಕೆ ನೋ ಇಂಟರಾಕ್ಷನ್. ನಮಗೆ ನಾವು ನಮ್ಮ ಕಥೆಗಳನ್ನು ಮಕ್ಕಳಿಗೆ ಹೇಳಿಕೊಳ್ಳದೆ ಹೋದ್ರೆ ಮಕ್ಕಳು ಬರೀ ಮೇಲ್ ನೋಡ್ತಾ ಇದ್ದಾರೆ. ದೇ ಆರ್ ಓನ್ಲಿ ಸೀಯಿಂಗ್ ಅವರ್ ಲೈಫ್ ಸ್ಟೈಲ್ ಟುಡೇ, ಬಟ್ ವಿ ಆರ್ ಟು ರಿಮೈಂಡ್ ಅವರ್ ಸೆಲ್ಫ್. ದೇವರ ಮುಂದೆ ಬರುವಾಗ ಹೇಳಬೇಕು, ನಾವು ಇದ್ದಂಥ ಸ್ಥಿತಿ ಹೀಗಿತ್ತು, ಇವತ್ತು ನಾವು ಈ ಸ್ಥಿತಿಗೆ ಬಂದಿದ್ದೇವೆ. ಅವರ್ ಲೈಫ್ ಸ್ಟೋರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ನಮ್ಮ ಮಕ್ಕಳಿಗೆ ನಮ್ಮ ತಾತ ಏನು ಕೆಲಸ ಮಾಡ್ತಾ ಇದ್ರು ಗೊತ್ತಾ? ಗೊತ್ತಿಲ್ಲ. ಅವ್ರು ಯಾವ ಮನೇಲಿದ್ರು ಗೊತ್ತಾ? ಯಾವ ಪರಿಸ್ಥಿತಿಯಲ್ಲಿದ್ರು ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತು, ವೆರಿ ಸಂತೋಷ. ಕತೆ ಹೇಳಬೇಕು. ಒಂದು ಸಾರಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಪರಿಚಿತವಾದಂಥ ಕಥೆನೇ, ಆದರೆ ಅದನ್ನು ಹೇಳ್ತೀನಿ ಕೇಳಿ. ಈ ಒಂದು ಟೋಪಿ ಮಾರುವಂಥವನು ಮಾರ್ಕೊಂಡು ಹೋಗ್ತಾ ಇದ್ದ, ಊರೂರು ಮಾರ್ಕೊಂಡು ಹೋಗ್ತಾ ಇದ್ದ. ನಿಮ್ಗೆ ಗೊತ್ತಲ್ಲ, ಸುಮಾರು ಜನಕ್ಕೆ ಗೊತ್ತಿತ್ತು. ಒಂದು ಕಡೆ ಅವನೇನಾಗಿತ್ತು, ಮಾರ್ಕೊಂಡು ಹೋಗುವಾಗ, ಅಲ್ಲಿ ಕಾಡಲ್ಲಿ ಹೋಗುವಾಗ ಅವನು ಸ್ವಲ್ಪ ನಿದ್ದೆ ಬಂತು. ನಿದ್ದೆ ಮಾಡ್ತಾ ಇದ್ದಾನೆ, ಗಂಟು ಮುಟ್ಟೆ ಟೋಪಿ ಇತ್ತು. ಈ ಕೋತಿಗಳೆಲ್ಲ ಬಂದು ಏನು ಮಾಡ್ತೀವಿ, ಎಲ್ಲ ಟೋಪಿಗಳು ಎತ್ಕೊಂಡು ಹೋಗಿ ಮೇಲ್ಗಡೆ ಕೂತ್ಕೊಂಡ್ಬಿಡ್ತು ಅಲ್ವಾ? ಈ ಕತೆ ಗೊತ್ತಲ್ಲ. ಎಲ್ಲ ಕೂತ್ಕೊಂಡಿದೆ, ಇವನು ಎದ್ದೊಳ್ದ, ನೋಡ್ದ ಈ ಟೋಪಿಗಳು ಹೆಂಗೆ ತಗೊಳ್ಳೋದು. ಸ್ವಲ್ಪ ಬುದ್ಧಿವಂತ ಯೋಚನೆ ಮಾಡ್ದ. ಅವನು ಟೋಪಿ ಎತ್ಕೊಂಡು ತಲೆಗೆ ಹಾಕ್ಕೊಂಡ. ಎಲ್ಲ ಕೋತಿಗಳು ಟೋಪಿ ಹಾಕೋತು. ಸೊ ಟೋಪಿ ತೆಗ್ದ, ಎಲ್ಲ ತೆಗಿತು. ಬಿಸಾಕ್ದ, ಎಲ್ಲ ಬಿಸಾಕ್ ಅಲ್ವಾ? ಇವನೇನು ಮಾಡ್ದ, ಎಲ್ಲ ಟೋಪಿ ಎತ್ಕೊಂಡು ಮೂಟೆ ಕಟ್ಕೊಂಡು ಹೊರಟ. ಇದು ಆಗಿನ ಕತೆ. ಈಗ ನಮ್ದೆಲ್ಲ ಸೀರಿಯಲ್ ತಾನೆ, ಮುಂಗಾರು ಮಳೆ 2, ಹಂಗೆ ಟೋಪಿ ಕತೆ 2. ಇದೇ ಥರ ಇನ್ನೊಂದು ಅವ್ರ ಮೊಮ್ಮಗ ಟೋಪಿ ಹಾಕ್ಕೊಂಡು ಇದೇ ಥರ ಮಾರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೂ ನಿದ್ದೆ ಬಂತು, ಅವನು ಮಲ್ಕೊಂಡ. ಅದೇ ಥರ ಕೋತಿಗಳು ಬಂತು, ಎಲ್ಲ ಟೋಪಿಗಳು ಎತ್ಕೊಂಡು ಹೋಯ್ತು. ಎಲ್ಲ ಟೋಪಿಗಳು ಎತ್ಕೊಂಡ್ಮೇಲೆ ಅವನು ಎದ್ದು ನೋಡ್ದ, ಅವ್ರ ತಾತ ಹೇಳಿದ ಜ್ಞಾಪಕ ಬಂತು. ಏನು ಮಾಡ್ದ, ಅವ್ನು ಟೋಪಿ ತೆಗೆದ, ಹಾಕೊಂಡ, ಎಲ್ಲ ಹಾಕೊಂಡ್ರು, ತೆಗೆದ, ಎಲ್ಲ ತೆಗೆದ್ರು, ಬಿಸಾಕ್ದ. ಯಾರೂ ಬಿಸಾಕ್ಲಿಲ್ಲ. ಒಂದು ದೊಡ್ಡ ಕೋತಿ ಕೆಳಗಡೆ ಬಂದು ಫೈಡ್ ಅಂತ ಕಪಾಳು ಕುಡಿತಂತೆ. ನಿಮ್ಮ ತಾತ ಮಾತ್ರ ನಾ ಕತೆ ಹೇಳೋದು, ನಮ್ಮ ತಾತನೂ ಹೇಳಿದ್ದಾರೆ ಅಂತ. ನೋಡಿ, ನಮ್ಮ ಜೀವನದ ಅನುಭವ ನಮ್ಮ ಮಕ್ಕಳಿಗೆ ನಾಂದಿಯಾಗಿರ್ಬೇಕು.
ನಮಗೆ ನಾವು ಏನ್ ಮಾಡ್ತೀವಿ, ನಮ್ಮ ಕತೆಗಳು ಹೇಳ್ಕೊಳಲ್ಲ. ನಾವು ಸೋತು ಹೋದಂತ ಸ್ಥಿತಿ ನಮ್ಮ ಮಕ್ಕಳಿಗೆ ಹೇಳಲ್ಲ, ನಾವು ಬಿದ್ದಂತ ಸ್ಥಿತಿ ನಮ್ಗೆ ಮಕ್ಕಳಿಗೆ ಹೇಳಿಲ್ಲ. ಹೇಳಿ ತಪ್ಪು ನಾವು ಮಾಡ್ತಾ ಇದ್ವಿ. ಏನ್ ಮಾಡ್ತೀವಿ, ನಮ್ಮ ಮಕ್ಕಳು ಇಕ್ಲೇರ್ಸ್ ಕೇಳಿದ್ರೆ ಅವ್ರಿಗೆ 5 ಸ್ಟಾರ್ ಚಾಕ್ಲೇಟ್ ಕೊಟ್ಟಿರ್ತೀವಿ. ಹೌದಾ? ಇಲ್ಲ ಅಂತ ಹೇಳ್ತೀವಿ ನಮ್ಮ ಮಕ್ಕಳಿಗೆ? ಇಲ್ಲ. ಯಾಕೆ? ನಮ್ಮ ಜೋಬಲ್ಲಿ ಏನ್ ಇಲ್ದೇ ಇದ್ರು ಸಾಲ ಮಾಡಿ ತಗೊಂಡು ಕೊಡ್ತೀವಿ. ವೆರಿ ರಾಂಗ್. ಹೆಲ್ಪ್ ಯುವರ್ ಚಿಲ್ಡ್ರನ್ ನೋ ಟು ಸಫರ್ ವಿತ್ ಯು. ನಿಮ್ಮ ಕಥೆಗಳನ್ನು ನೀವು ಹೇಳಿರಿ. ಇಲ್ಲಿ ಪ್ರತಿ ವರ್ಷ ದೇವರ ಮುಂದೆ ಬರುವಾಗ ಅದನ್ನು ಹೇಳ್ಬೇಕಾದ್ರೆ, ನಾನು ನನ್ನ ತಂದೆ, ನಮ್ಮ ಪಿತೃಗಳು ಯಾವ ಸ್ಥಿತಿಯಲ್ಲಿದ್ದ, ಯಾಕೋಬನು ಯಾವ ಪರಿಸ್ಥಿತಿಯಲ್ಲಿದ್ದ, ಆತನು ಅಲದಾಡುತ್ತಿದ್ದ, ಸ್ವಲ್ಪ ಜನವಾಗಿ ಆತನು ಐಗುಪ್ತ ದೇಶಕ್ಕೆ ಹೋದ. ಅಂದ್ರೆ ಅಂಥ ಭಯಂಕರವಾದಂಥ ಪರಿಸ್ಥಿತಿಯನ್ನು ಅವರು ಅನುಭವಿಸಿದರು. ಇದನ್ನು ನಾವು ಹೇಳ್ಬೇಕು. ಆದ್ರೆ ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇಟ್ ಈಸ್ ಬಟ್ ಗಾಡ್ಸ್ ಗ್ರೇಸ್, ದೇವರ ಕೃಪೆಯಿಂದಲೇ ಈ ಹೊತ್ತು ನಾವು ಈ ಪರಿಸ್ಥಿತಿಯಲ್ಲಿದ್ದೇವೆ. ರಿಮೈಂಡ್ ಯುವರ್ ಸೆಲ್ಫ್ ಆಫ್ ವಾಟ್ ಯು ವೇರ್. ಯಾವ ಸ್ಥಿತಿಯಲ್ಲಿ ಇದ್ರಿ ಎಂಬುವಂಥದ್ದನ್ನು ನೆನಪಿಗೆ ತೆಗೆದುಕೊಳ್ಳಿ ಪ್ರೇರೆ. ಪ್ರತಿ ವರ್ಷ ನೀವು ಇಲ್ಲಿ ಬರುವಾಗ, ಕಾಣಿಕೆ ತರುವಾಗ ಅದನ್ನು ನೆನಪಿಗೆ ತಂದು ನಿಮ್ಮ ಮನೆಗಳಲ್ಲಿ ಆ ಕಥೆಗಳನ್ನು ಹೇಳಿ ಇಲ್ಲಿಗೆ ತನ್ರಿ. ಟುಡೇ ಯು ಹ್ಯಾವ್ ಬೀನ್ ಸೋ ಗುಡ್. ಇಷ್ಟೆಲ್ಲ ದೇವರು ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಕುಟುಂಬ ಕೊಟ್ಟಿದ್ದಾನೆ, ಆಶೀರ್ವಾದಗಳು ಕೊಟ್ಟಿದ್ದಾನೆ, ಸಂತೋಷ. ದೇವರ ಉಪಕಾರಗಳನ್ನು ನೀವು ನೆನೆಸಿಕೊಳ್ಳಬೇಕು. ನೀವು ನಡೆದಂಥ ದಾರಿಯನ್ನು ಮರೆಯಬಾರದು. ಇವತ್ತು ಬಹಳಷ್ಟು ಜನ ನಾವು ಮರೆತು ಹೋಗ್ತೇವೆ. ಮರೆತು ಹೋಗೋಂಥದ್ದು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಅದನ್ನು ಗೊತ್ತೇ ಇಲ್ದಿರಂಗೆ ಮಾಡ್ತೇವೆ. ನಾವು ಹುಟ್ಟಿದಾಗಿಂದಾನೆ ಅರಮನೆಯಲ್ಲಿ ಹುಟ್ಟಿದ್ದೀವಿ ಅಂತ ಅನ್ಕೊಳ್ತೇವೆ. ನಾವು ಹೇಗಿದ್ದೇವೆ ಎಂಬಂಥದ್ದು ಪರಿಚಯ ಇದ್ದು ಅದರಿಂದ ನಾವು ದೇವರಿಗೆ ಸ್ತೋತ್ರ ಬೇಕು. ಇಫ್ ಅಟ್ ಆಲ್ ವಿ ಆರ್ ಲೈಕ್ ದಿಸ್ ಟುಡೇ. ಈ ಹೊತ್ತು ನಾವು ಹೀಗಿರ್ಬೋದಾದ್ರೆ ನನ್ನ ರೀತಿಯಾದಂಥ ಶ್ರಮದಿಂದಲ್ಲ, ಸಾಮರ್ಥ್ಯದಿಂದಲ್ಲ, ದೇವರ ಕೃಪೆಯಿಂದ ಈ ಹೊತ್ತು ಈ ಪರಿಸ್ಥಿತಿಯಲ್ಲಿದ್ದೇವೆ. ಅದು ಮಕ್ಕಳಿಗೆ ಮನವರಿಕೆ ಆಗ್ಬೇಕು, ನಮಗೂ ಮನವರಿಕೆ ಆಗ್ಬೇಕು, ಮತ್ತು ಅದೇ ಕಾರ್ಯ ಇಲ್ಲಿ ಮಾಡಬೇಕು. ಪ್ರತಿ ವರ್ಷ ಇದನ್ನು ನೆನಪಿಗೆ ತರ್ಕೊಳ್ಬೇಕು. ಪ್ರತಿ ವರ್ಷ, ಇಟ್ಸ್ ನಾಟ್ ಒನ್ ಟೈಮ್ ಇವೆಂಟ್. ಪ್ರತಿ ವರ್ಷ ನೆನಪಿಗೆ ತಂದು ದೇವರ ಬಳಿಯಲ್ಲಿ ಬಂದು ಕಾಣಿಕೆ ತರಬೇಕು. ಇದನ್ನು ಹೇಳಬೇಕಂತೆ. ಎವ್ರಿ ಟೈಮ್ ಯು ನೀಡ್ ಟು ಸೇ ದಟ್. ನಾವು ಹೀಗಿದ್ವಿ, ಆದರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದೆ. ಎಂಥ ಅದ್ಭುತವಾದಂಥ ಮಾತುಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎರಡನೇ ವಿಚಾರ ನಾವು ನೋಡುವಂಥದ್ದು ಏನಂತಂದ್ರೆ, ಇಲ್ಲಿ ಆತನು ಹೇಳುವಾಗ ಆತನು ಬರೀ ಅದನ್ನು ಮಾತ್ರ ಹೇಳ್ತಾ ಇಲ್ಲ, ನಾವುಗಳು ವಿ ಶುಡ್ ರಿಜಾಯ್ಸ್, ನಾವು ಸಂತೋಷ ಪಡಬೇಕು, ಉಲ್ಲಾಸಿಸಬೇಕು. ನಾವೆಲ್ಲರೊಂದಿಗೆ, ನಾವು ಮನೆಯವರೊಂದಿಗೆ ಸಂತೋಷ ಪಡುವಂಥವರಾಗಬೇಕು. 11ನೇ ವಚನ ಯಾರಾದರೂ ಓದ್ರಿ. ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದಿರಬೇಕು. ಈ ಹೊತ್ತು ದೇವರು ನಮಗೆ ಉಪಕಾರಗಳನ್ನು ಮಾಡಿದ್ದಾನೆ. ಇವತ್ತು ದೇವರ ಕೃಪೆ ನಮಗಿದೆ. ನಾವು ಕೈ ಹಾಕಿದ ಕೆಲಸವನ್ನು ದೇವರು ಸಫಲ ಮಾಡಿದ್ದಾನೆ. ನಮ್ಮ ಯೋಚನೆಗಳನ್ನು ಸಕಾರವಾಗಿ ಮಾಡಿದ್ದಾನೆ. ನಾವು ಬೇಕಾದಂಥ ಪ್ರಾರ್ಥನೆ ಮಾಡುವಾಗ ನಮಗೆ ದೇವರು ಒದಗಿಸಿ ಕೊಟ್ಟಿದ್ದಾನೆ. ಇದೆಲ್ಲವನ್ನು ನೆನೆಸಿಕೊಂಡು ನಾವೇನ್ ಮಾಡ್ಬೇಕಂತೆ, ಲೇವಿಯರೊಂದಿಗೂ ಹಾಗೂ ಯಾರೊಂದಿಗಂತೆ, ಇನ್ನು ಪರದೇಶಿಗಳೊಂದಿಗೂ, ಅಂದ್ರೆ ಪೀಪಲ್ ವಿತೌಟ್ ಐಡೆಂಟಿಟಿ, ಯಾರು ಬಂದು ನಮಗೆ ಸೇವೆ ಮಾಡ್ತಾ ಇದ್ದಾರೋ ಅವರೊಂದಿಗೆ, ಅಂದ್ರೆ ಎಲ್ಲರೊಂದಿಗೆ ನಾವು ಏನ್ ಮಾಡ್ಬೇಕಂತೆ, ಸಂಭ್ರಮದಿಂದಿರಬೇಕು. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ. ನಿಮ್ಮಲ್ಲಿ ಮನಃಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆಯೇ? ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಮೈತ್ರಿ ಪ್ರಾರ್ಥನಾ ಗೋಪುರ. ಅಂದ್ರೆ ಪೀಪಲ್ ವಿತೌಟ್ ಐಡೆಂಟಿಟಿ, ಯಾರು ಬಂದು ನಮಗೆ ಸೇವೆ ಮಾಡ್ತಾ ಇದ್ದಾರೋ ಅವರೊಂದಿಗೆ, ಅಂದ್ರೆ ಎಲ್ಲರೊಂದಿಗೆ ನಾವು ಏನ್ ಮಾಡ್ಬೇಕಂತೆ, ಸಂಭ್ರಮದಿಂದಿರಬೇಕು. ನೋಡಿ, ಈ ಹೊತ್ತು ನಮಗೆ ಅನೇಕ ಸಂದರ್ಭದಲ್ಲಿ ಸಂಭ್ರಮ ಪಡುವಂಥದ್ದೇ ಗೊತ್ತಿಲ್ಲ, ಸಂತೋಷವಾಗಿರೋದೇ ಗೊತ್ತಿಲ್ಲ.
ನಾವು ನಿಜವಾಗಲೂ ನಮ್ಮ ಜೀವನದಲ್ಲಿ ನಾವು ಕೆಲವು ಚಿಕ್ಕ ಚಿಕ್ಕ ವಿಚಾರದಲ್ಲಿ ಸಂತೋಷ ಪಡ್ಬೇಕು. ಇಲ್ಲಿ ಹೇಳ್ತಾರೆ, ಯಾರ ಲೇವಿಯರೊಂದಿಗೂ, ಲೇವಿಯರಂದ್ರೆ ಉನ್ನತ ಸ್ಥಾನದಲ್ಲಿರುವಂಥವ್ರು, ದೇವರು ಆದುಕೊಂಡಂಥವರು ಮತ್ತು ಪರದೈಸಿಗಳು, ಅಂದ್ರೆ ಎಲ್ಲರೊಂದಿಗೆ ನಾವು ಸಂತೋಷ ಪಡಬೇಕು. ಇವತ್ತು ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅಂದ್ರೆ ವೆರಿ ಪ್ರೊಟೆಕ್ಟೆಡ್, ಅಂದ್ರೆ ನಮ್ಮ ಮನೆಯವರೇ, ಅಂದ್ರೆ ನಮ್ಮ ಸ್ಥಾನದಲ್ಲಿರುವಂಥವ್ರಿಗೆ ಮಾತ್ರ ಅಲ್ವಾ. ನಮಗಿಂತ ಸ್ವಲ್ಪ ಕೆಳಗಿನ ಸ್ಥಾನ ಇರತಕ್ಕಂಥವ್ರ ಜೊತೆ ನಮ್ಮ ಮಕ್ಕಳನ್ನ ಬಿಡಕ್ಕೆ ಇಷ್ಟಪಡ್ತೀವ, ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಇಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾನೆ, ಎಲ್ಲರೊಂದಿಗೆ ನೀವು ಸಂಭ್ರಮ ಪಡಬೇಕು. ಯಾಕೆ? ದೇವರು ಇಷ್ಟೆಲ್ಲ ನಮಗೆ ಮಾಡಿದ್ದಾನೆ. ರಿಜಾಯ್ಸ್, ಸಂಭ್ರಮದಿಂದಿರಿ. ಇವತ್ತು ಮಕ್ಕಳು ನಗುವಂಥದ್ದೇ ಮರೆತು ಹೋಗ್ಬಿಟ್ಟಿದ್ದಾರೆ. ದಟ್ಸ್ ವೈ ದೇ ಆರ್ ನಾಟ್ ಪಾಸಿಟಿವ್ ಇನ್ ಲೈಫ್. ಏನೇ ಹಾಕಲಿ ಅದು ಕೊರಗದೆ. ನೀವು ಏನಾದರೂ ಕೊಡಿ, ಕೆಲವರಿಗೆ ನೀವು ಎಷ್ಟು ಬಹಳ ಪ್ರೀತಿಯಿಂದ ಬಹಳ ಬೆಲೆ ಕೊಟ್ಟು ಎತ್ಕೊಂಬಂದು ಕೊಡ್ತೀರ, ಈ ಕಲರಾ ಬೇಕಾಗಿಲ್ಲ ಅಲ್ವಾ. ಅದು ಎಲ್ಲಿಂದ ಬಂತು ನೀವೆಲ್ಲ ಯೋಚನೆ ಮಾಡಬೇಡಿ, ಅದು ಎಲ್ಲಿಂದನೂ ಇಲ್ಲ, ನಿಮ್ಮಿಂದನೇ ಬಂದಿರೋದು. ಅದು ನಾವು ಸಾಧಾರಣವಾಗಿ ದೇವರು ನಮ್ಗೇನಾದ್ರು ಕೊಟ್ಟರೆ ಅದು ನಮಗೆ ಮಾತ್ರನೇ ಅಂತ ಅನ್ಕೊಂಡ್ಬಿಟ್ಟು ಒಳಗಡೆ ಎಲ್ಲ ಇಟ್ಕೊಂಡ್ಬಿಡ್ತೇವೆ. ಬಹಳ ತಪ್ಪಾದಂಥದ್ದು. ಯಾಜಕ ಕಾಂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ಹಕ್ಕಲಾಯಬೇಡಿರಿ. ನೀವು ಹಕ್ಕಲಾಯಬಾರದು ಅಂದ್ರೆ, ಆವಾಗಿನ ಕಾಲದಲ್ಲಿ ಕೈಯಲ್ಲೇ ಎಲ್ಲ ಮಾಡ್ತಾ ಇದ್ದಿದ್ದು. ಮಾಡುವಾಗ ಏನಂತದೆ, ವಾಟ್ ಈಸ್ ಇಸ್ ಕಾಲ್ಡ್ ರೀಪಿಂಗ್. ಎಲ್ಲ ಮಾಡಿದ ನಂತರ ಏನಾಗೋದು, ಅಲ್ಲಲ್ಲಿ ಸ್ವಲ್ಪ ಇರೋದು. ಅಂಡ್ ಯು ಆರ್ ನಾಟ್ ಸಪೋಸ್ ಟು ಟಚ್ ದಟ್. ಯಾಕೆ? ಅದು ಏನು ಇಲ್ಲದವರಿಗೋಸ್ಕರವಾಗಿ ಅದು ಬಿಡಬೇಕು. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಸಿ ದಟ್ ಯು ಲೀವ್ ಸಮ್. ಅಷ್ಟು ಮಾತ್ರ ಅಲ್ಲ, 7ನೇ ವರ್ಷ ನೀವೇನು ಬಿತ್ತಬಾರದು, ಆದರೂ ಬೆಳೆ ಬೆಳೀತದಲ್ಲಿ. ಯಾಕಂದ್ರೆ ಇದ್ದಂಥ ಬೀಜಗಳು ಬಿದ್ದಿದ್ದು ಬೆಳೆ ಬೆಳೀತಾರೆ. ಯು ಆರ್ ನಾಟ್ ಸಪೋಸ್ ಟು ಟಚ್ ದಟ್. ಯಾರು ಏನು ಇಲ್ಲದ ಗತಿ ಇಲ್ಲದವರು ಅದನ್ನು ತೆಗೆದುಕೊಳ್ತಾರೆ. ನೀವೇ ನೆನೆಸ್ಕೊಳ್ಬಹುದು, ಸ್ವಲ್ಪ ವರ್ಷಗಳ ಹಿಂದೆ ನಾವೆಲ್ಲ ಮಕ್ಕಳಾಗಿರುವಾಗ ಅಂಗಡಿಗಳಿಗೆ ಹೋಗಿ ನಾವೇನಾದ್ರು ತಗೊಂಡ್ರೆ ಸ್ವಲ್ಪ ಕೊಸರು ಹಾಕೋರು. ಕೊಸರು ಅನ್ನೋದು ಇವಾಗ ಮಕ್ಕಳಿಗೆ ಗೊತ್ತಿಲ್ಲ. ಗೊತ್ತಾ ಕೊಸರು ಅಂದ್ರೆ? ವೆರಿ ಗುಡ್, ಗೊತ್ತಿಲ್ಲ. ಇವಾಗ ನೀವು ಅಂಗಡಿಲಿ ಹೋದ್ರೆ ಅದೇನು ವೇಯಿಂಗ್ ಮಿಷಿನ್, ಏನು ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್ ಅಲ್ಲ. ಅವನು ಸಕ್ಕರೆ ನೀವು 3 kg ಕೇಳಿದ್ರೆ 3 ಗ್ರಾಮ್ ಜಾಸ್ತಿ ಆದ್ರೆ ಎತ್ತಾನೆ. ನೋಡಿದ್ದೀರಾ ನೀವು? 3 ಗ್ರಾಮ್ ತೆಗಿತಾನ ಅವನು. ಎಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನೋಡಿ ನಾವು. ಅಷ್ಟೇ, ಎಕ್ಸ್ಟ್ರಾ ಇಲ್ಲ. ಮನೆಗೆ ಹಾಲು ಹಾಕೋರು, ಕೊಸರು ಹಾಕೋರು ಅಲ್ವಾ, ಮೊಸರು ಹಾಕೋರು, ಕೊಸರು ಹಾಕೋರು. ಇವಾಗ ಕೊಸರು ಅನ್ನೋದೇ ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ಇವಾಗ ಕರೀತಾರೆ ಫ್ರೀ ಅಂತ. ಕಿತ್ತೋಗಿರೋದು, ಬಿದ್ದೋಗಿರೋದು, ಆಗದಿರೋದು, ಬಾಗದಿರೋದೆಲ್ಲ ಫ್ರೀ. ನಾವೆಲ್ಲ ಓಡ್ತಾ ಇರ್ತೀವಿ ಫ್ರೀ ಫ್ರೀ. ಯಾರು ಫ್ರೀ ಕೊಡಲ್ಲ ಪ್ರಿಯರೇ. ನಥಿಂಗ್ ಇಸ್ ಫ್ರೀ, ಎವ್ರಿಥಿಂಗ್ ಯು ಹ್ಯಾವ್ ಟು ಪೇ. ಇದು ಆಗಿನ ಕಾಲದಲ್ಲಿ ಕೊಸರು ಕೊಡೋದಂದ್ರೆ ಕಲ್ತಿದ್ದೇನಂದ್ರೆ ಎಕ್ಸ್ಟ್ರಾ ಇನ್ನೊಂದು, ಓಕೆ ನೋ ಪ್ರಾಬ್ಲಮ್. ಇವತ್ತು ನಾವು ಯಾವುದ್ರಲ್ಲೂ ಕೊಡಲ್ಲ. ಹಾಗೆ ನಾವು ಕೂಡ ಏನ್ ಮಾಡ್ತಾ ಇದ್ದೇವೆ, ನಮಗೆ ಬಂದಂತ ಸಂಬಳ ಎಲ್ಲ ನಮಗೆ ಇಟ್ಕೊಂಡಿದ್ದೇವೆ ನಾವು. ವೆನ್ ಗಾಡ್ ಇಸ್ ಪ್ರೊವೈಡಿಂಗ್ ಫಾರ್ ಯು, ದೇವರು ನಿಮಗೆ ಒದಗಿಸಿ ಕೊಡುವಾಗ ಅದು ನಿಮಗೆ ಮಾತ್ರ ಅಲ್ಲ. He says that you have to take care of somebody who is not in a position to take care of themselves. ನೀವು ಹಂಚಬೇಕು, ಅದನ್ನ ಖಂಡಿತವಾಗಿ ಹಂಚಬೇಕು. ಇದು ನಿಮಗೆ ಮಾತ್ರ ಅಲ್ಲ, ನಿಮಗೆ ಬಂದಂಥದ್ದಲ್ಲಿ ಬೇರೆ ಒಬ್ಬನಿಗೂ ನೀವೇನಾದರೂ ಕೊಡಬೇಕು. ಇಟ್ ಈಸ್ ಯುವರ್ ರಿಟರ್ನ್ ಗಿಫ್ಟ್ ಟು ಗಾಡ್. ಇಲ್ಲಿ ಕೊಡುವಂಥದ್ದನ್ನ ಎಲ್ಲಿ ಯೇಸು ಸ್ವಾಮಿ ಕಲಿಸ್ತಾನೆ ನೋಡಿ, 21ನೇ ಅಧ್ಯಾಯ ಲೂಕನ್ ಸುವಾರ್ತೆಯಲ್ಲಿ. ಬಡವಿದ್ದೇವೆ ಯಾರಿಗೆ ನಾವು ಕೊಡ್ಬೇಕಂತೆ? ತಂದೆ ತಾಯಿಗಳಿಲ್ಲದವರಿಗೆ, ಲೇವಿಯರಿಗೆ ಕೊಡ್ಬೇಕು. ಆದ್ರೆ ಇಲ್ಲಿ 21ನೇ ಅಧ್ಯಾಯದಲ್ಲಿ ವಿಧವೆ ತನ್ನಲ್ಲಿರುವಂತದ್ದನ್ನು ಕೊಡ್ತಾ ಇದ್ದಾಳೆ. ಸೊ ವಿ ಕ್ಯಾನ್ ನೆವರ್ ಸೇ ನಮಗಿಲ್ಲ ಅನ್ನೋದು ಹೇಳಕ್ ಸಾಧ್ಯನೇ ಇಲ್ಲ. ಇವಳು ಯಾಕೆ ಕೊಡ್ತಾ ಇದ್ದಾಳೆ ಅಂದ್ರೆ ತನಗೆ ಏನೂ ಇಲ್ಲ, ಜೀವನನೇ ಅದು. ಆಕೆ ಅದನ್ನೇ ಕೊಡ್ತಾ ಇದ್ದಾಳೆ. ಯಾಕೆ ಕೊಡ್ತಾ ಇದ್ದಾಳೆ? ಶಿ ಟ್ರಸ್ಟ್ಸ್ ಗಾಡ್. ದೇವರು ನಮ್ಮನ್ನು ಕಾಪಾಡುವಂತವನಾಗಿದ್ದಾನೆ. ಇವತ್ತು ಪ್ರಿಯರೇ, ನಾವು ಸುಗ್ಗಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸಂತೋಷದಲ್ಲಿ ನಾವಿಲ್ಲಿ ಕೂಡಿ ಬಂದಿದ್ದೇವೆ. ಎಂತ ಅದ್ಭುತವಾದಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ದೇವರು ನಮ್ಮನ್ನು ವಿಶೇಷಕರವಾದಂಥ ರೀತಿಯಲ್ಲಿ ನಡೆಸ್ತಾನೆ. ಯಾಕಂದ್ರೆ ದೇವರು ನಮ್ಮನ್ನು ಕೈ ಬಿಡುವಂತವನಲ್ಲ. ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು, ಕೈ ಹಿಡಿದು ನಡೆಸುವಂಥ ದೇವರು. ಇವತ್ತು ನಿಮಗೂ ಕೂಡ ಇದನ್ನೇ ಹೇಳ್ತೀನಿ ಪ್ರಿಯರೇ, ಎಲ್ಲ ಸ್ಥಿತಿಯಲ್ಲೂ ಕೂಡ ದೇವರಿಗೆ ಸ್ತೋತ್ರ ಹೇಳಿರಿ. ಎಲ್ಲ ಸ್ಥಿತಿಯಲ್ಲೂ ಸಂಭ್ರಮದಿಂದಿರ್ರಿ. ನಿಮಗೆ ಒಂದು ವೇಳೆ ತಿನ್ನಲಿಕ್ಕೆ ಇಲ್ಲದಿದ್ರು ಕೂಡ ಸಂಭ್ರಮದಿಂದಿರಿ. ಗಾಡ್ ವಿಲ್ ಪ್ರೊವೈಡ್. ಯಾಕಂದ್ರೆ ಅವನು ಸೃಷ್ಟಿಕರ್ತನ, ಕೈ ಬಿಡುವವನಲ್ಲ. ಇವತ್ತು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ, ದೇವರು ನಮ್ಮನ್ನು ಕಾಪಾಡಿದ್ದಾನೆ, ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಎಲ್ಲ ವಿಧದಲ್ಲಿಯೂ ಕೂಡ, ಎಲ್ಲ ಸಮಯದಲ್ಲೂ ಕೂಡ ನಮ್ಮನ್ನು ದೇವರು ಕೈ ಬಿಡದೆ ನಡೆಸಿದ್ದಾನೆ ಪ್ರಿಯರೇ. ದೇವರಿಗೆ ನಮ್ಮ ಜೀವನವನ್ನು ಒಪ್ಪಿಸಿಕೊಡ್ಬೇಕು. ಗಾಡ್ ಶುಡ್ ಬಿ ಇನ್ ಯುವರ್ ಲೈಫ್ ಆಲ್ವೇಸ್.
ಯಾವಾಗ ದೇವರು ನಿಮ್ಮ ಜೀವನದಲ್ಲಿ ಇರ್ತಾನೋ ಕೊರತೆಗಳು ಕೂಡ ಪರವಾಗಿಲ್ಲ, ಸಮಸ್ಯೆಗಳು ಕೂಡ ಪರವಾಗಿಲ್ಲ. ಯೇಸು ಸ್ವಾಮಿ ಆ ದೋಣಿಲಿದ್ದರು, ಏನೇನೆಲ್ಲ ಆಯಿತು, ಆದರೆ ಅವ್ರು ಏನು ಸಹ ತಟ್ಟಲಿಲ್ಲ. And God is with you. God will do amazing works. ಇವತ್ತು ನಿಮ್ಮ ಸಭೆಯಲ್ಲಿ ಎಷ್ಟು ಸಂಭ್ರಮ ನಾವು ನೋಡುವಾಗ ಸಂತೋಷ. ಎಷ್ಟು ಜನ ನಿಮ್ಮ ಜೀವನದಲ್ಲಿ ಏನಾಗಿದೆ ಗೊತ್ತಿಲ್ಲ. I'll just give you 1 minute. 3 ಸಂಗತಿಗಳು ಯೋಚನೆ ಮಾಡಿ. The worst thing that you went through this year. ಹೋದ ವರ್ಷದಿಂದ ಈ ವರ್ಷದವರೆಗೂ 3 ಸಂಗತಿಗಳು. The worst that you went through. ಏನು ನಿಮಗೆ ನೋಯಿಸಿದ್ದ 3 ಸಂಗತಿಗಳನ್ನ ಯೋಚನೆ ಮಾಡಿ. I just give you time for yourself. ನೀವೇನು ಯಾರಿಗೂ ಹೇಳ್ಬೇಕಾಗಿಲ್ಲ. Just think for yourself. 3 things which made you feel bad. 3 ಸಂಗತಿಗಳು ನಿಮಗೆ ನೋಯಿಸಿದಂಥ 3 ಸಂಗತಿಗಳು ಯಾವುದಾದ್ರೂ ಆಗಿರಬಹುದು. ರಿಮೆಂಬರ್ ದಟ್, ಬಟ್ ಸ್ಟಿಲ್ ಥ್ಯಾಂಕ್ ಗಾಡ್ ಫಾರ್ ದಟ್. ಅದಕ್ಕೂ ದೇವರಿಗೆ ಸ್ತೋತ್ರ ಹೇಳಿ. 3 ಆಶೀರ್ವಾದದ ಸಂಗತಿಗಳು ನೆನೆಸ್ಕೊಳ್ಳಿ. ಯಾವ ಯಾವ ಆಶೀರ್ವಾದ ಬೇಕಾದಷ್ಟಿದೆ, ಆದರೆ 3 ಜಸ್ಟ್ ಪಿನ್ ಪಾಯಿಂಟ್ 3 ಆ್ಯಂಡ್ ಥ್ಯಾಂಕ್ ಗಾಡ್ ಫಾರ್ ದಟ್. ಎಲ್ಲವೂ ಕೂಡ ದೇವರು ಮಾಡುವಂಥ ಉಪಕಾರ, ನಮಗೆ ಆತನ ಕೃಪೆ. ನಾವು ಇಷ್ಟೆಲ್ಲ ಹೊಂದಿಕೊಂಡಂತ ನಾವು ಮತ್ತೊಬ್ಬರಿಗೆ ಹಂಚಿಕೊಳ್ಳುವಂಥದ್ದು ಕಲ್ತ್ಕೊಳ್ಳೋಣ. ಯೇಸು ಸ್ವಾಮಿ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯೊಳಗೆ, ನಿಮ್ಮ ಹೃದಯದೊಳಗೆ ಬರುವುದೇ ಆದರೆ, ಇದ್ದಿದ್ದೇ ಆದರೆ, ನೀವು ಐ ಡೋಂಟ್ ವಾಂಟ್ ಎನಿಥಿಂಗ್, ಐ ವಾಂಟ್ ಮೈ ಲಾರ್ಡ್ ಅಂತ ಹೇಳ್ತೀರಿ. ಯಾವಾಗ ಯೇಸು ಸ್ವಾಮಿ ನಿಮ್ಮಲ್ಲಿರುವಾಗ ನಿಮ್ಮಲ್ಲಿರುವಂಥದ್ದು ನೀವೇ ಕೊಡ್ತೀರಾ ಅದನ್ನ. Nobody has to force you. ಅದೇ ಪೌಲ ಹೇಳ್ತಾನೆ, ನೀವು ದುಃಖದಿಂದ ಕೊಡಬೇಡಿ, ಒತ್ತಾಯದಿಂದ ಕೊಡಬೇಡಿ, ನೀವು ಏನೋ ಮನಸ್ಸು ಮಾಡ್ಕೊಂಡು ಅದಕ್ಕೋಸ್ಕರ ಕೊಡಬೇಡಿ. ನೋ, ಗಿವ್ ಇಟ್ ಹ್ಯಾಪಿಲಿ, ಬಿಕಾಸ್ ಯು ನೋ ದ ಲಾರ್ಡ್ ವಿಲ್ ಪ್ರೊವೈಡ್ ಯು ಮಚ್ ಮೋರ್ ದನ್ ಯು ಎವರ್ ಗಿವ್. ನೀವು ಆ ಸಂತೋಷದಿಂದ ಕೊಡುವಾಗ ನಿಮಗೆ ದೇವರು ಇನ್ನೂ ಹೆಚ್ಚಾಗಿ ಕೊಡ್ತಾನೆ. ಅದಕ್ಕೋಸ್ಕರ ಕೊಡಬೇಡಿ, ಕೊಡ್ತಾನಲ್ಲ ಅಂತ ಕೊಡಬೇಡಿ. ನೋ, ಗಿವ್ ಇಟ್ ಹ್ಯಾಪಿಲಿ. ವೆನ್ ಯು ಗಿವ್ ಇಟ್, ಸಿ somebody smile and that's a wonderful thing. ನೀವು ಕೊಡುವಾಗ ಯಾರಿಗಾದ್ರೂ ಸಂತೋಷವಾಗ್ತದಲ್ಲ, ಎಷ್ಟು ಅದ್ಭುತ ಅದು. ಒಂದು ಸಾರಿ ಹೀಗೆ ಒಂದು ಮಗು ಬಹಳ ಚಳಿಯಲ್ಲಿ ಒದ್ದಾಡ್ಕೊಂಡು ಅವನಿದ್ದಂತೆ. ಅಲ್ಲಿ ಒಂದು ಸ್ತ್ರೀ ಅವನ್ನ ನೋಡಿದಂತೆ. ಅಯ್ಯೋ, ಇವ್ನು ಯಾಕೆ ಇಷ್ಟು ಕಷ್ಟದಲ್ಲಿದ್ದಾನ, ಅವ್ನಿಗೇನೋ ಕೊಟ್ಬಿಡ್ಬೋದಾಗಿತ್ತು. ಅವಳು ಹೇಳಂದಂತೆ, ನೋ ನೋ, ಐ ಜಸ್ಟ್ ವಾಂಟ್ ಟು ಟೇಕ್ ಯು ಹೋಮ್, ವಿಲ್ ಯು ಕಮ್ ಹೋಮ್, ಐ ವಿಲ್ ಗಿವ್ ಯು ಸಮ್ ಫುಡ್. ನಾನು ಊಟ ಕೊಡ್ತೀನಿ, ಬರ್ತೀವಿ. ಅವನು ಅಂದಂತೆ ಎಸ್ ಅನ್ನ. ಮನೆಗೆ ಹೋದಂತೆ. ಮನೆಗೆ ಹೋದಾಗ ಅವಳು ಏನು ಮಾಡಿದಂತೆ, ಫಸ್ಟ್ ಶಿ ಗೇವ್ ಹಿಮ್ ಸಮ್ ವಾರ್ಮ್ ಕ್ಲೋತ್ಸ್ ಎಲ್ಲ ಕೊಟ್ಟು ಅವ್ನು ಸ್ವಲ್ಪ ಮುಖ ತೊಳ್ಕೊ ಅಂತ ಹೇಳಿ ಆಮೇಲೆ ಅವಳು ಊಟ ಬಡಿಸದಂತೆ. ಊಟ ಬಡಿಸಿದಾಗ ಅವ್ನು ತಿಂತಾ ಇದ್ದಂತೆ, ಅವ್ನು ಕಣ್ಣೀರು ಬರ್ತಾ ಇತ್ತಂತೆ. ಯಾಕಂದ್ರೆ ಯಾರೂ ಇಲ್ಲ ತಬ್ಲಿ. ಎಲ್ಲ ತಿಂದ್ಮೇಲೆ ಅವ್ನು ಹೇಳಿದಂತೆ, ಮ್ಯಾಮ್ ಕ್ಯಾನ್ ಐ ಆಸ್ಕ್ ಯು 1 ಕ್ವೆಶ್ಚನ್, ನಿನಗೊಂದು ಪ್ರಶ್ನೆ ಕೇಳ. ಅವಳು ಹೇಳಿದೆ, ಹೇಳು. ಆರ್ ಯು ಗಾಡ್? ನೀನು ದೇವ್ರ? ಅವಳು, ನೋ, ಐ ಆಮ್ ನಾಟ್ ಗಾಡ್. ನಾನು ದೇವರಲ್ಲಪ್ಪ. ದೆನ್ ಶ್ಯೂರ್ಲಿ ಯು ಮಸ್ಟ್ ಬಿ ಅ ರಿಲೇಟಿವ್ ಆಫ್ ಗಾಡ್. ಖಂಡಿತವಾಗಿಯೂ ನೀನು ದೇವರ ಸಂಬಂಧಿ ಆಗಿರಲೇಬೇಕು. ನಾವು ಮಾಡುವಂಥ ಒಳ್ಳೆಯದು ನಮ್ಮಲ್ಲಿ ದೇವರನ್ನು ತೋರಿಸ್ತದ ಪ್ರೇರೆ. ದೇವರು ನಮ್ಮಲ್ಲಿ, ಕ್ರಿಸ್ತನು ನಮ್ಮಲ್ಲಿ ಇರುವುದೇ ಆದರೆ ಮತ್ತೊಬ್ಬರು ನೋವಿನಲ್ಲಿರುವಾಗ ಖಂಡಿತವಾಗಿ ಅವರಿಗೆ ಸಹಾಯ ಮಾಡ್ತೀರಿ. ಈ ಹೊತ್ತು ಆಚರಣೆ ಇಷ್ಟೇ. ದೇವರು ನಮಗೆ ಇಷ್ಟೊಂದು ಕೊಟ್ಟಿದ್ದಾನೆ, ನಾವು ಮತ್ತೊಬ್ಬರಿಗೆ ಕೂಡ ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಕ್ರಿಸ್ತನು ನಮ್ಮಲ್ಲಿರುವುದಾದರೆ ನಾವು ಹಂಚಿಕೊಳ್ತೇವೆ. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿನೆನಪು ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 641030303816, IFSC ಕೋಡ್ SBMY 0040371, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560004. ಟೆಲಿಫೋನ್ 080414922266, 080416666683. ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.